ಹೋಟೆಲ್ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಊಟ ತಿಂಡಿ ದರ 20% ಹೆಚ್ಚಳ ಆಗ್ತಾ ಇದೆ. ಕಾಫಿ ಟೀ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಆಗಿರುವಂತದ್ದು ಸಾಮಾನ್ಯ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಬರೀ ಊಟಕ್ಕೆ ಈಗ 20 ರೂಪಾಯಿ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ವಾಣಿಜ್ಯ ಬೆಲೆಯ ಸಿಲಿಂಡರ್ಗಳನ್ನ ದರ ಏರಿಕೆ ಮಾಡಿತ್ತು ಕೇಂದ್ರ ಸರ್ಕಾರ. ಆ ಒಂದು ಸಂದರ್ಭದಲ್ಲೇ ವಿರೋಧಗಳು ವ್ಯಕ್ತವಾಗಿತ್ತು. ಇದೀಗ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದೆ ಹೋಟೆಲ್ ಪ್ರಿಯರಿಗೆ. ಬೆಂಗಳೂರಿನಲ್ಲಿ ಇಂದಿನಿಂದ ಊಟ ತಿಂಡಿ ದರ ಜಾಸ್ತಿ ಆಗುತ್ತೆ. ಕಾಫಿ ಟೀ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಆಗ್ತಾ ಇರುವಂತದ್ದು ಸಾಮಾನ್ಯ ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಊಟಕ್ಕೆ ಈಗ 20 ರೂಪಾಯಿ ಹೆಚ್ಚುವರಿ ದರವನ್ನ ಫಿಕ್ಸ್ ಮಾಡಿರುವಂತದ್ದು ಹೋಟೆಲ್ ಪ್ರಿಯರಿಗೆ ಆಗ್ತಾ ಇರುವಂತ ಶಾಕ್ ಇದು. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದಂತ ವಿಚಾರ. ಯಾವಾಗ ಕೇಂದ್ರ ಸರ್ಕಾರ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನ ಏರಿಕೆ ಮಾಡ್ತೋ ಆ ಒಂದು ಸಂದರ್ಭದಲ್ಲೇ ಗೊತ್ತಾಯಿತು ಆಟೋಮೆಟಿಕ್ ಆಗಿ ಹೋಟೆಲ್ ಮಾಲೀಕರು ಊಟದ ದರವನ್ನ ಏರಿಕೆ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು ಇದೀಗ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಜಾರಿ ಆಗುತ್ತೆ. ಬರೀ ಊಟ ತಿಂಡಿ ಅಷ್ಟೇ ಅಲ್ಲ, ಕಾಫಿ ಟೀಗೂ ಕೂಡ ದರ ಏರಿಕೆಯನ್ನ ಮಾಡಿದೆ. ಏನ್ ಮಾಡಬೇಕು ಅವರು? ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದಂಥದ್ದೇ. ಯಾವಾಗ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಳ್ತೋ, ಚುನಾವಣೆ ಬಳಿಕ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಂಥದ್ದು. ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂಥ ಯುದ್ಧದಿಂದ ನಾವು ತತ್ತರಿಸಿ ಹೋಗಿದ್ವಿ. ಅವಾಗ ಸಿಲಿಂಡರ್ ಅಭಾವ ಇತ್ತು, ಗ್ಯಾಸ್ ಅಭಾವ ಇತ್ತು. ಇದೀಗ ಅದೆಲ್ಲವೂ ಕೂಡ ಸರಿಯೋಯ್ತು ಅನ್ನೋ ಅಷ್ಟರಲ್ಲಿ ಕೇಂದ್ರ ಸರ್ಕಾರ ದರ ಏರಿಕೆಯ ಬರೆಯನ್ನ ಹೋಟೆಲ್ ಮಾಲೀಕರಿಗೆ ಹೇಳಿದಂಥದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡ್ರು ಏನಾಗಬಹುದು, ಏನಾಗತ್ತೆ ಅನ್ನುವಂತ ಊಹೆ ಎಲ್ರಿಗೂ ಕೂಡ ಇತ್ತು. ಇದೀಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಷ್ಟೇ. ದರ ಏರಿಕೆಯನ್ನ ಮಾಡಿದ್ದಾರೆ. ಊಟ ತಿಂಡಿ ಅದರ ಜೊತೆಯಲ್ಲಿ ಕಾಫಿ ಟೀಗೂ ಕೂಡ ದರ ಏರಿಕೆಯನ್ನ ಮಾಡಿರುವಂಥದ್ದು. ಎಲ್ಲಿಗೆ ಹೋಗ್ಬೇಕು? ಪ್ರವಾಸಕ್ಕೆ ಅಂತ ಹೋಗೋರು ಇರ್ತಾರೆ, ಆಫೀಸ್ಗೆ ಹೋಗುವಂತರು ಹೊರಗಡೆನಲ್ಲಿ ಊಟ ಮಾಡ್ತಾರೆ. ಇಷ್ಟಿಷ್ಟೊಂದು ಬೆಲೆಗಳನ್ನ ನೋಡಿ ಅವರು ಕೂಡ ದಂಗಾಗೋದು ಉಂಟು. ಏನ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಇನ್ನೊಂದ್ ಕಡೆನಲ್ಲಿ ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು ಲಾಸ್ ಮಾಡ್ಕೊಳ್ಳೋದಿಕ್ಕಾಗತ್ತಾ? ಹಾಗಾಗಿ ಇದೀಗ ಮೆನ್ಯೂನಲ್ಲೂ ಕೂಡ ಚೇಂಜ್ ಮಾಡಿರುವಂಥದ್ದು, ದರವನ್ನ ಏರಿಕೆ ಮಾಡಿದ್ದಾರೆ. ಏನಾಗಬಹುದು ಅನ್ನುವ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಅದೇ ರೀತಿಯಾಗಿ ಆಗ್ತಾ ಇರುವಂಥದ್ದು. ದರ ಏರಿಕೆ ಆಗೇ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನುತಾ, ಕೇಂದ್ರ ಸರ್ಕಾರ ಯಾವಾಗ ವಾಣಿಜ್ಯ ಸಿಲಿಂಡರ್ ಬೆಲೆಗಳನ್ನ ಜಾಸ್ತಿ ಮಾಡ್ತೋ ಆವಾಗ್ಲೇ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಆಟೋಮೆಟಿಕ್ ಆಗಿ ಹೋಟೆಲ್ ಮಾಲೀಕರು ಊಟದ ದರದಿಂದ ಹಿಡಿದು ಕಾಫಿ ಟೀ ದರವನ್ನ ಏರಿಕೆ ಮಾಡೇ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು ಏನಾಗ್ತಾ ಇದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೋಟೆಲ್ನಲ್ಲಿ ಊಟ ತಿಂಡಿ ಏರಿಕೆ ಒಂದು ರೀತಿ ಬೆಲೆ ಏರಿಕೆ ಶಾಕ್ ಆಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಈ ಒಂದು ಮಧ್ಯಪ್ರಾಚ್ಯದ ಯುದ್ಧದ ಭೀತಿಯಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಏರಿಕೆ ದಿನಕ್ಕೆ ಆಗ್ತಾ ಇರುವುದು. ಆ ಒಂದು ನಿಟ್ಟಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆ ಆಗಿದ್ದು, ಇದರ ನೇರ ಪರಿಣಾಮ ಇದೀಗ ಹೋಟೆಲ್ ಆಹಾರದ ಪದಾರ್ಥಗಳ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ವಾಣಿಜ್ಯ ಸಿಲಿಂಡರ್ ನ ಬೆಲೆ ನಮ್ಮ ಬೆಂಗಳೂರಿನಲ್ಲಿ ಬರೋಬ್ಬರಿ 993 ರೂಪಾಯಿಗಳಿಗೆ ಏರಿಕೆ ಆಗಿರುವಂತದ್ದು. 19 ಕೆಜಿ ತೂಕದ ಸಿಲಿಂಡರ್ ದರ ಈಗ ಪ್ರಸ್ತುತ 3154 ರೂಪಾಯಿಗೆ ತಲುಪಿರುವಂತದ್ದು. ಇನ್ನ ಇಂಧನ ಬೆಲೆಯ ಈ ಒಂದು ಬೃಹತ್ ಏರಿಕೆಯಿಂದ ಒಂದು ಹೋಟೆಲ್ ಮಾಲೀಕರು ಕೂಡ ಕಂಗಾಲಾಗಿದ್ದು, ಅನಿವಾರ್ಯವಾಗಿ ಇದೀಗ ತಿಂಡಿ ಆಗಿರ್ಬೋದು, ಊಟ ಮತ್ತೆ ಕಾಫಿ ಟೀ ಎಲ್ಲ ದರಗಳನ್ನು ಕೂಡ 20% ಹೆಚ್ಚಿಸೋದಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಬೆಸ್ಟ್ ಒಂದು ಎಕ್ಸಾಂಪಲ್ ನ ನಾವು ನೋಡೋದಾದ್ರೆ ನಮ್ಮ ಬೆಂಗಳೂರಿನ ಗಾಂಧಿನಗರದಲ್ಲೇ ಇರುವಂತಹ ರಸಪಾಕ ಹೋಟೆಲ್ ನಲ್ಲಿ ಈಗಾಗ್ಲೇ ಬೆಲೆ ಏರಿಕೆಯನ್ನ ಮಾಡಲಾಗಿರುವಂತದ್ದು. ಇನ್ನ ಊಟಕ್ಕೆ 100 ರೂಪಾಯಿ ಇದ್ದ ಒಂದು ಊಟದ ಬೆಲೆಯನ್ನ 120 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಒಂದು ದೋಸೆಯ ಬೆಲೆ 75ರಿಂದ 85ಕ್ಕೆ ಏರಿಕೆಯನ್ನ ಮಾಡಿರುವಂತದ್ದು. ಇನ್ನ ಪೂರಿಗೆ 60ರಿಂದ 75 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಒಂದು ಟೀಯ ಬೆಲೆ 20 ರೂಪಾಯಿ. ಅದಕ್ಕೂ ಮೊದಲು 10 ರೂಪಾಯಿ 15 ರೂಪಾಯಿ ಇದ್ದಿದ್ದಂತ ಟೀ ಕಳೆದ ಒಂದು ತಿಂಗಳಲ್ಲೇ ಮತ್ತಷ್ಟು ಏರಿಕೆಯನ್ನ ಕಂಡಿತ್ತು. ಪೆಟ್ರೋಲ್ ಒಂದು ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಇದೀಗ ಒಂದು ವಾಣಿಜ್ಯ ಸಿಲಿಂಡರ್ನ ಬೆಲೆ ಏರಿಕೆಯಿಂದಾಗಿ 25 ರೂಪಾಯಿಗೆ ತಲುಪಿರುವಂತದ್ದು.
ಇನ್ನು ಆ ಕೆಲಸದ ಸಾಮಾನ್ಯವಾಗಿ ಇದರಿಂದ ಏನಾಗಿದೆ ಅಂದ್ರೆ ಸಾಕಷ್ಟು ಜನರಿಗೆ ತೊಂದರೆ ಆಗಿರುತ್ತದೆ. ಯಾಕಂದ್ರೆ ನಮ್ಮ ಬೆಂಗಳೂರಿಗೆ ಕೆಲಸವನ್ನ ಆರಿಸಿ ಸಾಕಷ್ಟು ಜನ ಹೊರಗಡೆಯಿಂದ ಬಂದಿರ್ತಾರೆ, ಅವರುಗಳಿಗೆ ಒಂದು ಹೋಟೆಲ್ ಆಹಾರವೇ ಆಧಾರ ಆಗಿರುತ್ತೆ. ಆದ್ರೆ ಹೀಗೆ ಪದೇ ಪದೇ ಒಂದು ಬೆಲೆ ಏರಿಕೆ ಆಗ್ತಿರೋದ್ರಿಂದ ಒಂದು ಅಂತಹ ಗ್ರಾಹಕರ ಒಂದು ಜೇಬಿಗೆ ದೊಡ್ಡ ಕತ್ರಿ ಬಿದ್ದಿದೆ ಅಂತಾನೆ ಹೇಳ್ತಾ ಹೋಗ್ಬೋದು ಸುಕನ್ಯಾ. ಹೀಗಾಗಿ ಸಾಕಷ್ಟು ಗ್ರಾಹಕರು ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಎಸ್, ಧನ್ಯವಾದಗಳು ವಿನತಾ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಿತು, ಅದು ಕೂಡ 3 ಬಾರಿ ಏರಿಕೆ ಮಾಡಿದಂಥದ್ದು ಕೇಂದ್ರ ಸರ್ಕಾರದಿಂದ. ಏಪ್ರಿಲ್ನಲ್ಲಿ ಒಂದು ದರವನ್ನ ಜಾರಿ ಮಾಡ್ತಾರೆ, ಅದಾದ ನಂತರ ಮಾರ್ಚ್ನಲ್ಲಿ ಒಂದು ದರವನ್ನ ಜಾರಿ ಮಾಡ್ತಾರೆ. ಮೇ ಮೊದಲನೇ ದಿನ ಅಂದ್ರೆ 1ನೇ ತಾರೀಕು ಬೆಂಗಳೂರಿನಲ್ಲಿ 991 ರೂಪಾಯಿ ದರ ಏರಿಕೆ ಮಾಡಿದ್ರೆ, ಇನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ 993 ರೂಪಾಯಿ ದರವನ್ನ ಏರಿಕೆ ಮಾಡ್ತಾರೆ. ಎಲ್ಲಿಗೆ ಹೋಗ್ಬೇಕು ಹೋಟೆಲ್ ಮಾಲೀಕರು? ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವಾಗಿ ಕೂಲಂಕುಷವಾಗಿ ಯೋಚನೆ ಮಾಡಬೇಕು, ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ.